ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಬೆಂಗಳೂರಲ್ಲ, ಅಯ್ಯೋ ಬೆಂಗಳೂರಲ್ಲಿ 2-3 ದಿನ ಬರ್ಬೇಕಾಗಿಲ್ಲ, ಹೌದು, ಒಂದೇ ದಿನ 1 ಅವರ್ ಬಂದ್ರೆ ಸಾಕು. ಹೌದು, ನಿಜ. ಪುಣೆ ಗತೆ ದಿನಗಟ್ಲೆ ಬರ್ಬೇಕಾಗಿಲ್ಲ, 1 ಅವರ್ಗೆನೆ ಬೆಂಗಳೂರು ಕತೆ ಏನ್ ಅನ್ನೋದು ಇಂಟರ್ನ್ಯಾಷನಲ್ ನ್ಯೂಸ್ ಆಗೋಗುತ್ತೆ. ನಿಜ. ಎಸ್, ಇದು ಗುಜರಾತ್ನ ದೃಶ್ಯ. ಮಾಲ್ ಒಂದು ಜಲಾವೃತ ಆಗಿದೆ. ಸೊ ಜಲಾವೃತವಾಗಿದ್ದು ಆ ಮಾಲ್ ನಲ್ಲಿ ಇರುವಂತಹ ವಸ್ತುಗಳೆಲ್ಲ ತೇಲಾಡ್ತಿದಾವೇನೋ. ಹೌದು, ಹ ನಮಗ್ ಕಾಣ್ತಿರೋದು ಎಷ್ಟೇ ಫ್ಲೋರೋ ಏನೋ ಗೊತ್ತಿಲ್ಲ ನೋಡಿ ಅದು. ಹ ನಮಗ್ ಕಾಣ್ತಿರೋದು ಎಷ್ಟನೇ ಫ್ಲೋರೋ ಗೊತ್ತಿಲ್ಲ, ಯಾಕಂದ್ರೆ ಆಲ್ರೆಡಿ ಅಲ್ಲಿ ನೋಡಿ ಅಲ್ಲಿ ಅಂಗಡಿಗಳೆಲ್ಲ ಆಲ್ಮೋಸ್ಟ್ 1ನೇ ಫ್ಲೋರ್ ಇರ್ಬೇಕು. ಫಸ್ಟ್ ಫ್ಲೋರ್ ಫ್ಲೋರಲ್ಲೆಲ್ಲ ಬೈಕ್ ಎಲ್ಲ ಕಾರ್ ಎಲ್ಲ ನಿಲ್ಲಿಸಿರ್ತಾರೆ. ಗ್ರೌಂಡ್ ಫ್ಲೋರ್ ಎಲ್ಲ ಕಂಪ್ಲೀಟ್ ಜಲಾವೃತವಾಗಿದೆ. ಅಲ್ಲಿ ಯಾವ್ಯಾವ ಅಂಗಡಿಗಳಿದ್ವೋ ಏನ್ ಕತೆನೋ ಪಾಪ. ಈ ರೀತಿಯಾಗಿ ನೀರು ನಿಂತ್ಕೊಂಡ್ರೆ ಜನರ ಪರದಾಟ ಇದ್ದೇ ಇರುತ್ತೆ. ಇದು ಗುಜರಾತ್ನ ದೃಶ್ಯ. ಮಾಲ್ ಜಲಾವೃತ ಆಗಿರೋದು, ಸಾಕಷ್ಟು ಅಂಗಡಿಗಳೆಲ್ಲ ಮುಳುಗ್ ಹೋಗಿದಾವೆ. ಅದಾದ ನಂತರ ಮುಂದಿನ ದೃಶ್ಯದಲ್ಲಿ ಜನ ಪರದಾಡ್ತಾ ಇರುವಂತ ದೃಶ್ಯವನ್ನ ನಾವು ನೋಡಬಹುದು. ಪರಿಸ್ಥಿತಿಯನ್ನ ರಸ್ತೆ, ಎಸ್ ಮ್ಯಾಮ್, ಗುಜರಾತ್ ರಸ್ತೆಗಳೆಲ್ಲ ಜಲಾವೃತ ಆಗಿ ಹೋಗಿದೆ. ಹೋಗೋದಕ್ಕಾಗ್ತಾ ಇಲ್ಲ, ಎಲ್ಲೂ ಕೆಲ್ಸಕ್ಕೆ ಹೋಗಕ್ಕಾಗ್ತಾ ಇಲ್ಲ, ಬರೋಕ್ಕಾಗ್ತಾ ಇಲ್ಲ ಅಂತ ಪರಿಸ್ಥಿತಿ. ಮುಂದಿನ ದೃಶ್ಯವನ್ನ ಗಮನಿಸ್ತಾ ಹೋಗೋಣ. ಇದು ರಾಜಸ್ಥಾನದ ದೃಶ್ಯ. ಜನವಸತಿ ಪ್ರದೇಶ ಜಲಾವೃತ ಆಗಿದೆ ನೋಡಿ. ಒಳ್ಳೆ ಪ್ರವಾಹ, ಭಯ ಆಗ್ತಾ ಇದೆ. ನದಿ ನೀರು ಹರಿದಂಗ ಹರಿತಾ ಇದೆ, ಅದು ಮಳೆ ನೀರದು. ಜನ ಎಲ್ಲ ಓಡಾಡುವಂತ ಪ್ರದೇಶ, ಜನ ಇರುವಂತ ಪ್ರದೇಶ. ನಮ್ ಬೆಂಗಳೂರಲ್ಲಾಗಿದ್ರೆ ರಾಜ ಕಾಲುವೆ ಒತ್ತುವರಿ ಮಾಡ್ಕೊಂಡ್ಬಿಟ್ಟಿದ್ರಿ, ನೀರ್ ಸರಿಯಾಗಿ ಅಲ್ಲ ನಮಗೂ ಇದೆ, ಕಾದಿದೆ. ಬೆಂಗಳೂರಲ್ಲಿ ಏನಾದ್ರೂ ಒಂದಿನ ಮಳೆ ಬಂದ್ಬಿಟ್ರೆ ನಾವು ಎಕ್ಸ್ಪೋಸ್ ಆಗ್ಬಿಡ್ತೀವಿ, ಅದ್ ಬೇರೆ ವಿಚಾರ. ರಾಜ ಕಾಲುವೆಗೆ ಬಿಜೆಪಿ ಸರ್ಕಾರನು ಎಷ್ಟೋ 1000 ಕೋಟಿ ಕೊಡ್ತು. ಈ ಸರ್ಕಾರನು ಅದೇನೋ ಮಾಡ್ಬಿಡ್ತೀನಿ ಏನೋ ಅಂತ ಎಲ್ಲ ಭಾಷಣ ಹೊಡಿತು. ಈಗ ಇದೇ DK ಶಿವಕುಮಾರ್ ಅವರು ಕೂಡ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದಾರೆ. ಕೃಷ್ಣ ಬೈರೇಗೌಡರಂತೂ ಫುಲ್ ಆರಂಭದಲ್ಲಿ 100 ಮೀಟರ್ ಸ್ಪೀಡಲ್ಲಿ ಓಡ್ತಾ ಇದ್ದಾರೆ. ಪಾದಚಾರಿ ಮಾರ್ಗದಲ್ಲಿ ಇರುವಂತಹ ಬೀದಿ ಬದಿ ವ್ಯಾಪಾರಿಗಳನ್ನ ಈಗಾಗಲೇ ಒಕ್ಲೆಬ್ಸಿದ್ದಾರೆ. ಅದಕ್ಕೆ ಕೋರ್ಟ್ನ ಗೈಡ್ಲೈನ್ಸ್ ಇದೆ, ಇಲ್ಲ ಅಂತಲ್ಲ. ಬಟ್ ಆದರೂ ಕೂಡ ಅವರ ಜೀವನೋಪಾಯಕ್ಕೆ ಸ್ವಲ್ಪ ಯೋಚನೆ ಮಾಡಬೇಕಾಗಿತ್ತು. ಅವ್ರಿಗೆ ಬದಲಿ ಎಲ್ಲಿ ಹೇಗೆ, ಸುಮ್ಮನೆ ಎಲ್ಲ ತಗೊಂಡೋಗಿ. ಈಗ ನಾವು ಕೂಡ ಗ್ರಾಹಕರು ಯಾರಿರ್ತೀವಿ, ನಾವು ನಮ್ಮ ಅನುಕೂಲನೂ ನೋಡ್ತೀವಲ್ಲ. ನೀವು ಎಲ್ಲೋ ಊರಾಚೆಗೆ ತಗೊಂಡೋಗಿ ಅವ್ರನ್ನ ಕೂರಿಸ್ಬಿಟ್ರೆ ನಾವು ಅಷ್ಟು ದೂರ ಹೋಗೋಕ್ಕಾಗಲ್ಲ. ಸೊ ಪ್ರತಿಯೊಂದು ಏರಿಯಾದಲ್ಲೂ ಕೂಡ ಈಸಿಯಾಗಿ ಸಿಗಬೇಕು ಜನಕ್ಕೆ, ವ್ಯಾಪಾರಿಗಳು ವ್ಯಾಪಾರಸ್ಥರು ಸಿಗಬೇಕು. ಅಂತಹ ಜಾಗ ಆದ್ರೆ ಓಕೆ. ನೀವೆಲ್ಲ ಊರವರೆಗೆ ಆಚೆಗೆ ಕರ್ಕೊಂಡು ಹೋಗ್ತೀನಿ ಅವ್ರನ್ನ ಅಂತಂದ್ರೆ ಕಷ್ಟ ಆಗುತ್ತೆ. ಸೊ ಈ ತರ ಹಲವಾರು ಪ್ರಾಕ್ಟಿಕಲ್ ಪ್ರಾಬ್ಲಮ್ಸ್ ಇದೆ ಮತ್ತು ಮಾನವೀಯತೆ ಹಿತದೃಷ್ಟಿಯಿಂದಲೂ ಕೂಡ ನೋಡ್ಬೇಕಾಗುತ್ತೆ. ಸೊ ಜನಪ್ರತಿನಿಧಿಗಳನ್ನ ನಾವು ಯಾಕೆ ಆಯ್ಕೆ ಮಾಡೋದು ಅಂತಂದ್ರೆ ಜನಪರವಾಗಿ ಯೋಚನೆ ಮಾಡ್ತಾರೆ ಅಂತ. ಅಧಿಕಾರಿಗಳು ಕೂಡ ಇರ್ತಾರೆ. ಅಧಿಕಾರಿಗಳು ಒಂದು ಸರ್ಕಾರದ ಭಾಗವಾಗಿ ಅವರು ಕಾಯ್ದೆ ಕಾನೂನುಗಳ ಅಡಿಯಲ್ಲಿ ಕೆಲಸ ಮಾಡ್ತಾರೆ. ಆದರೆ ಜನಪ್ರತಿನಿಧಿಗಳು ತಮಗೆ ಓಟ್ ಹಾಕಿದಂತಹ ಜನರ ಹಿತಾಸಕ್ತಿ ಮತ್ತು ಹಿತದೃಷ್ಟಿಯಿಂದ ಯೋಚನೆ ಮಾಡ್ತಾರೆ. ಅದೇ ಡಿಫ್ರೆನ್ಸ್ ಇರೋದು. ಕಾನೂನು ಮತ್ತು ತಮಗೆ ಇರುವಂತಹ ಕಾನೂನಿನ ವ್ಯಾಪ್ತಿಯಲ್ಲಿ ಅಧಿಕಾರಿಗಳು ಕೆಲಸ ಮಾಡ್ತಾರೆ. ಅಲ್ಲಿ ಹೃದಯ, ಮನಸ್ಸು, ಮಾನವೀಯತೆ ಇರುತ್ತೆ. ಆದ್ರೆ ಕಂಪ್ಲೀಟ್ ಆಗಿ ಅದಕ್ಕೋಸ್ಕರ ಏನ್ ಬೇಕಾದ್ರೂ ಮಾಡಬೇಕು ಅನ್ನೋದಕ್ಕೆ ಅವ್ರು ರೂಲ್ಸ್ ಪರ್ಮಿಟ್ ಮಾಡಲ್ಲ. ಈ ಕಡೆ ಜನನಾಯಕರು ಅದೇನೇ ಆಗಲಿ ಜನರಿಗೋಸ್ಕರ ಏನ್ ಬೇಕಾದ್ರೂ ಮಾಡಕ್ ರೆಡಿ ಇರ್ತಾರೆ. ಹಾಗಾಗಿನೇ ಜನನಾಯಕರು ಅಟ್ಲೀಸ್ಟ್ ಜನರ ಬಗ್ಗೆ ಯೋಚನೆ ಮಾಡ್ತಾರೆ ಅಲ್ವಾ. ಇನ್ನು ವೈನಾಡ್, ಪ್ರತಿ ಬಾರಿ ಮಳೆ ಆದಾಗ್ಲೂ ಇತ್ತೀಚೆಗೆ ವೈನಾಡ್ ಅಂತ ಸಿಕ್ಕಾಪಟ್ಟೆ ಸುದ್ದಿ ಆಗುತ್ತೆ. ವೈನಾಡಿನ ಭೀಕರ ಭೂಕುಸಿತ ದುರಂತದ ಒಂದೊಂದೇ ಕಹಿ ಸತ್ಯಗಳು ಈಗ ಹೊರಬೀಳ್ತಾ ಇವೆ. ಕಲ್ಲು ಮಣ್ಣುಗಳ ರಾಶಿಯ ಅಡಿಯಲ್ಲಿ ಸಿಲುಕಿದ್ದವರನ್ನ ರಕ್ಷಿಸಲು ಜೀವದ ಹಂಗು ತೊರೆದು ಕಾರ್ಯಾಚರಣೆ ನಡೀತಿದೆ. ಆದರೂ ಸದ್ಯಕ್ಕೆ ಸಿಗುತ್ತಿರುವುದು ಮಾತ್ರ ಕಣ್ಣೀರಿನ ಕಥೆಗಳು. ಭೂಕುಸಿತದ ಭೀಕರತೆಗೆ ಬಲಿಯಾದವರ ಸಂಖ್ಯೆ ಈಗ 7ಕ್ಕೆ ಏರಿಕೆಯಾಗಿದೆ. ಬೆಟ್ಟ ಕರಗಿ ಬಂದ ಮಹಾ ದುರಂತದಲ್ಲಿ ಮಣ್ಣಿನ ಅಡಿಯಲ್ಲಿ ಹುದುಗಿ ಹೋಗಿದ್ದ 3 ಶವಗಳನ್ನು ಇವತ್ತು ರಕ್ಷಣಾ ಸಿಬ್ಬಂದಿ ಹೊರತೆಗೆದಿದ್ದಾರೆ. ಬಿಹಾರ ಮೂಲದ ಎಸ್ಕಲೇಟರ್ ಆಪರೇಟರ್ ಮೊಹಮ್ಮದ್ ಇಮ್ರಾನ್, ರಾಜಸ್ಥಾನ ಮೂಲದ ಸುರಂಗ ಮಾರ್ಗದ ಎಂಜಿನಿಯರ್ ರಾಹುಲ್ ಶರ್ಮಾ ಹಾಗೂ UPಯ ಸರ್ವೇಯರ್ ಅಜರುದ್ದೀನ್ ದೇಶದ ಬೇರೆ ಬೇರೆ ಮೂಲೆಗಳಿಂದ ಇಲ್ಲಿಗೆ ಕೆಲಸಕ್ಕಾಗಿ ಬಂದಿದ್ದ
ಈ ಮೂವರು ಯುವಕರು ಇಂದು ಹೆಣವಾಗಿ ತಾಯ್ನಾಡಿಗೆ ಮರಳುವಂತಾಗಿದೆ. ಸದ್ಯ ಈ ಮೂವರ ಮೃತದೇಹಗಳನ್ನು ಅವರವರ ಸ್ವಗ್ರಾಮಗಳಿಗೆ ಏರ್ಲಿಫ್ಟ್ ಮಾಡಲು ಸಿದ್ಧತೆ ನಡೆಸಲಾಗ್ತಾ ಇದೆ. ಮಣ್ಣಿನ ರಾಶಿಯ ಅಡಿಯಲ್ಲಿ ಸಿಲುಕಿರುವ ಇನ್ನೂ ಇಬ್ಬರಿಗಾಗಿ ಹುಡುಕಾಟ ತೀವ್ರಗೊಂಡಿದೆ. ಆ ದೃಶ್ಯ ನೋಡಿದ್ರೇನೆ ಒಂಥರ ಭಯ ಆಗುತ್ತಪ್ಪ ನಿಜವಾಗ್ಲು. ಏನದು ಸುನಾಮಿ, ಸಮುದ್ರದಲ್ಲಿ ಬರುವ ಸುನಾಮಿ, ಇದು ಕೆಸರಿನ ಸುನಾಮಿ ಅಷ್ಟೇ ವ್ಯತ್ಯಾಸ. ನಿಜ ಮ್ಯಾಮ್. ಕೆಸರು ನೋಡಿ, ಅಲ್ಲಿ ನಿಂತಿರೋ ಟ್ಯಾಂಕರ್ನ ಮತ್ತು ಅಲ್ಲಿರುವಂತ ವೆಹಿಕಲ್ಸ್ ಗಳನ್ನ ಯಾವ ರಭಸದಿಂದ ಸುಮಾರು 100 ಮೀಟರ್ ವರೆಗೆ ಅದನ್ನ ಎತ್ತಿ ಬಿಸಾಕಿದೆ ಅಂತಂದ್ರೆ ಅದು ಯಾವ ರೀತಿಯಾದಂತಹ ಪವರ್ಫುಲ್ ಆದಂತಹ ಮಣ್ಣಿನ ಸೆಳೆತ ನೋಡಿ, ಅದು ಕೆಸರು ಮಣ್ಣು. ಮತ್ತು ಇವತ್ತು ಈ ಘಟನೆಗೆ ಕಾರಣ ಮನುಷ್ಯರೇ. ಯಾಕೆಂದ್ರೆ ಅಲ್ಲಿರುವಂತಹ ಪಶ್ಚಿಮ ಘಟ್ಟದ ಪರ್ವತ ಶ್ರೇಣಿಗಳು, ಆ ಪರ್ವತ ಶ್ರೇಣಿಗಳಲ್ಲಿ ಅತ್ಯಂತ ಸಡಿಲವಾದಂತಹ ಮಣ್ಣು, ಸುಮಾರು ಎತ್ತರಕ್ಕೆ ಅದು ಒಂದು ಪರ್ವತದ ರೀತಿಯಲ್ಲಿ ಇರುತ್ತೆ. ಸಣ್ಣ ಮಳೆ ಬಿದ್ರೂ ಕೂಡ ಅದು ನೀರಿನೊಂದಿಗೆ ಮಿಶ್ರಿತವಾಗಿ ಹರಿಯುತ್ತೆ ಅನ್ನೋದು ಎಲ್ಲರಿಗೂ ಗೊತ್ತಿರುವ ವಿಚಾರ. ನಿಮಗೂ ಗೊತ್ತಿರುವ ಹಾಗೆ ನಾವೇ ನಮ್ಮ ಅಣಶಿಘಾಟ್ ಇದೆಯಲ್ಲ, ನಾವು ಅಣಶಿಘಾಟ್, ನಮ್ಮ ಕುಂಬಾರವಾಡದಿಂದ ಕದ್ರಾಗ ಹೋಗ್ಬೇಕಂದ್ರೆ ಅಣಶಿಘಾಟ್ ಮೂಲಕ ಹೋಗ್ಬೇಕು ಕಾರವಾರಕ್ಕೆ. ಸೊ ಆ ಅಣಶಿಘಾಟಲ್ಲಿ ಮಳೆ ಸಂದರ್ಭದಲ್ಲಿ ನಾವು ಹೋಗಕ್ ಹೆದರ್ತೀವಿ. ಯಾಕಂದ್ರೆ ಎಲ್ಲಿ ಭೂಕುಸಿತ ಆಗುತ್ತೋ ಏನೋ ಎತ್ತ. ಆಮೇಲೆ ಹುಲಿ ಸಂರಕ್ಷಿತ ಪ್ರದೇಶ, ಅದು ಜನ ಓಡಾಡೋದು ಅಷ್ಟೊಂದು ಇರೋದಿಲ್ಲ. ಸೊ ಇಂತಹ ಜಾಗಗಳನ್ನ ಅವಾಯ್ಡ್ ಮಾಡಿ. ಅಲ್ಲಿ ನಾವು ಸುರಂಗ ಕೊರಿತೀವಿ, ಸೇತುವೆ ಕಟ್ತೀವಿ ಅಂತ ನೀವು ಹೋಗಿ ಮಣ್ಣನ್ನ ಕೊರ್ದು ಮಣ್ಣಿನ ಗುಡ್ಡೆ, ಕೃತಕ ಮಣ್ಣಿನ ಗುಡ್ಡೆ ಒಂದು, ನೈಸರ್ಗಿಕ ಮಣ್ಣಿನ ಗುಡ್ಡೆ ಒಂದು. ಸೊ ನೀವು ಮಣ್ಣನ್ನ ಅಳ್ಳಾಡಿಸಿದಾಗ ಪರ್ವತಗಳು ತಳದಿಂದ ಅವು ಶೇಕ್ ಆದಾಗ ಡೆಫಿನೆಟ್ಲಿ ಮಣ್ಣು ಸಡಿಲ ಆಗೇ ಆಗುತ್ತೆ. ಅದು ವೈನಾಡ್ನಂತಹ ಪ್ರದೇಶದಲ್ಲಿ. ಇದು ಕೇವಲ ವೈನಾಡ್ನ ಸ್ಥಿತಿ ಅಲ್ಲ, ನಮ್ಮ ಪಶ್ಚಿಮ ಘಟ್ಟವನ್ನು ಕೂಡ ಸಂರಕ್ಷಿಸಿಕೊಳ್ಳಬೇಕಾದಂತಹ ಜವಾಬ್ದಾರಿ ನಮ್ಮೆಲ್ಲರ ಮೇಲೆ ಇದೆ. ಈಗಲಾದ್ರೂ ನಮ್ಮ ರಾಜ್ಯ ಸರ್ಕಾರಗಳು ಕೂಡ ಎಚ್ಚೆತ್ತುಕೊಳ್ಳಬೇಕು. ಮತ್ತು ಭೂಗರ್ಭ ಶಾಸ್ತ್ರಜ್ಞರು ಕೆಲವೊಂದು ಪ್ರದೇಶಗಳನ್ನ ಈಗಾಗಲೇ ಗುರುತಿಸಿದ್ದಾರೆ. ಆ ಒಂದು ಪ್ರದೇಶಗಳಲ್ಲಿ ಇರುವಂತಹ ಜನವಸತಿ ಪ್ರದೇಶವನ್ನ ನೀವು ಬೇರೆಡೆಗೆ ಶಿಫ್ಟ್ ಮಾಡಿ. ನಾಳೆ ಏನಾದ್ರೂ ಭೀಕರ ದುರಂತ ಅನಾಹುತ ನಡೆದಾಗ ಮತ್ತೆ ಇದೇ ರೀತಿ ಹುಡುಕ್ಬೇಕಾಗತ್ತೆ ಮಣ್ಣಿನ ಅಡಿಯಲ್ಲಿ. ಹಾಗಾಗಿ ಪಶ್ಚಿಮ ಘಟ್ಟಗಳನ್ನ ಡಿಸ್ಟರ್ಬ್ ಮಾಡಬೇಡಿ. ಪಶ್ಚಿಮ ಘಟ್ಟಗಳಲ್ಲಿ ದೊಡ್ಡ ದೊಡ್ಡ ಅಣೆಕಟ್ಟು ಕಟ್ಟೋದು, ದೊಡ್ಡ ದೊಡ್ಡ ಇವು ಏನೋ ರೆಸಾರ್ಟ್ಗಳನ್ನ ಕಟ್ಟೋದು, ಈ ತರದ್ದೆಲ್ಲ ಸ್ಟಾಪ್ ಮಾಡಿಸಿ. ಯಾಕೆಂದ್ರೆ ಈ ಪಶ್ಚಿಮ ಘಟ್ಟ ಅನ್ನೋದು ನಮ್ ಬ್ರೀದಿಂಗ್ ಸ್ಪೇಸ್ ಇದ್ದಂಗೆ. ಇವತ್ತು ನಮ್ಗೆ ಅತಿ ಹೆಚ್ಚು ಮಳೆ, ಅತಿ ಹೆಚ್ಚು ನದಿಗಳು, ಪ್ರಾಕೃತಿಕವಾಗಿ ಹೇರಳವಾದಂತಹ ಸಂಪತ್ತು. ನಿಜ. ಅದು ಗುಜರಾತ್ ವರೆಗೂ ಕೂಡ ನಮ್ಗೆ ಪಶ್ಚಿಮ ಘಟ್ಟ ಸಿಗುತ್ತೆ. ಹೀಗಾಗಿ ಬಹಳಷ್ಟು ನಮ್ಮ ಉತ್ತರ ಕನ್ನಡ, ದಕ್ಷಿಣ ಕನ್ನಡ, ಚಿಕ್ಕಮಗಳೂರು, ಹಾಸನ, ಚಾಮರಾಜನಗರ, ಮೈಸೂರು, ಚಿಕ್ಕಮಗಳೂರು, ಸೊ ಈ ಪ್ರದೇಶಗಳಲ್ಲಿ ಹಬ್ಬಿರುವಂತ ಈ ಪಶ್ಚಿಮ ಘಟ್ಟದ ಪರ್ವತ ಶ್ರೇಣಿಗಳನ್ನ ಆದಷ್ಟು ನಾವು ಡಿಸ್ಟರ್ಬ್ ಮಾಡದೇ ಇದ್ರೆ ಒಳ್ಳೇದು. ಡಿಸ್ಟರ್ಬ್ ಮಾಡಿದ್ರೆ ಇದರಿಂದ ಅನಾಹುತ ನಮ್ಗೆ.